ಡಿ ಕೆ ಶಿವಕುಮಾರ್ ಅವರ ಕೇಸು ವಿಚಾರಣೆಗೆ ಬಂದಿತ್ತು. ಡಿಸ್ಪ್ರಪೋರ್ಷನೇಟ್ ಅಸೆಟ್, ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ. ಯಡಿಯೂರಪ್ಪನವರಿದ್ದಾಗ ಒಂದು FIR ರಿಜಿಸ್ಟರ್ ಆಗಿತ್ತು. ಯಡಿಯೂರಪ್ಪನವರು ಅದನ್ನು CBI ತನಿಖೆ ಕೊಟ್ಟರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಅವು ಎಲೆಕ್ಷನ್ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ತನಕ ತನಿಖೆ ನಡ್ಕೊಂಡು ಬರ್ತಾ ಇತ್ತು. ಇತ್ತೀಚೆಗೆ ಕ್ಯಾಬಿನೆಟ್ ಒಂದು ನಿರ್ಧಾರ ಮಾಡಿ ಯಡಿಯೂರಪ್ಪನವರು CBI ತನಿಖೆಗೆ ಕೊಟ್ಟಿದ್ದ ಅನುಮತಿಯನ್ನು ವಾಪಸ್ ತಗೊಳ್ತಿದ್ದೀವಿ ಅಂದ್ಬಿಟ್ರು. ರಾಜಕೀಯ ಕಾರಣಗಳಿಗಾಗಿ ಯಾವುದೇ ನಿಯಮಗಳನ್ನು ಪಾಲಿಸದೆ ಅನುಮತಿ ಕೊಟ್ಟಿದ್ರು, ನಾವು ವಾಪಸ್ ತಗೊಳ್ತಾ ಇದ್ದೀವಿ ಅಂತ. ಅದಾದ ನಂತರವೂ CBI ತನ್ನ ಪಾಡಿಗೆ ತನ್ನ ತನಿಖೆ ಮುಂದುವರಿಸಿತ್ತು. ನೆನ್ಪಿಟ್ಕೊಳ್ಳಿ ಅದನ್ನ. ಈ ಕೇರಳದಲ್ಲೂ ಒಂದು ಜೈ ಹಿಂದ್ ಚಾನಲ್ ಅಂತ ಇದೆಯಂತೆ, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆಯಂತೆ. ಆ ಜೈ ಹಿಂದ್ ಚಾನಲ್ನ ಮ್ಯಾನೇಜ್ಮೆಂಟಿಗೆ CBI ಅನ್ನೋರು ನೋಟಿಸ್ ಕೊಟ್ಟಿದ್ರು, ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ನಿಮ್ಮಲ್ಲಿ ಡಿ ಕೆ ಶಿವಕುಮಾರ್, ಮಾಹಿತಿ ಕೊಡಿ ನನಗೆ ಅಂತ. ತನಿಖೆ ಮುಂದುವರೆದಿದೆ ಅಂತ ಅರ್ಥ. ಅದು ತನಿಖೆ ಮುಂದುವರೆದಿದೆ ಅಂತ ಅರ್ಥ. ಈ ಮಧ್ಯದಲ್ಲಿ ನಾವು ಹೆಂಗೂ ಕ್ಯಾಬಿನೆಟ್ ಡಿಸೈಡ್ ಮಾಡಾಗಿದೆ, ನೀವು ತನಿಖೆ ಮಾಡಬೇಡಿ, ನಿಮಗೆ ಕೊಟ್ಟಿದ್ದು ವಾಪಸ್ ಅನುಮತಿಯನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿದ ರಾಜ್ಯ ಸರ್ಕಾರ ಲೋಕಾಯುಕ್ತರಿಗೆ ಹೇಳ್ತು, ಡಿ ಕೆ ಶಿವಕುಮಾರ್ ಏನೋ ಅಕ್ರಮವಾಗಿ ಆಸ್ತಿ ಮಾಡ್ಕೊಂಡಿದ್ದಾರಂತೆ, ತನಿಖೆ ಮಾಡಿ ಅಂತ ನಮ್ಮ ಲೋಕಾಯುಕ್ತರಿಗೆ ಹೇಳ್ತು, ಕರ್ನಾಟಕ ಲೋಕಾಯುಕ್ತರಿಗೆ ಹೇಳ್ತು. ಈ ಅನುಮತಿ ವಾಪಸ್ ಪಡೆಯುವಾಗ ಕೊಟ್ಟಿದ್ದ ಲಾಜಿಕ್ಕೇ ಅದು. CBIಗೆ ಯಾಕೆ ಕೊಡಬೇಕು? ನಮ್ಮಲ್ಲೇ ಇದ್ದಾರಪ್ಪ ತನಿಖೆ ಮಾಡೋರು, ಕರ್ನಾಟಕ ಪೊಲೀಸ್ ಇದ್ದಾರೆ, ಲೋಕಾಯುಕ್ತರಿದ್ದಾರೆ, ನಮ್ಮ ಹತ್ರನೇ ನಮ್ಮವರಿಂದನೇ ನಾವು ಮಾಡಿಸ್ಕೊತೀವಿ ಅನ್ನೋ ಥರ ಆ ಆದೇಶವನ್ನು ಲೋಕಾಯುಕ್ತರಿಗೆ ರಾಜ್ಯ ಸರ್ಕಾರ ಕೊಡ್ತು. ಈಗ ಮ್ಯಾಟ್ರ್ ಹೈಕೋರ್ಟಿಗೆ ಬಂದಿದೆ. CBIನವರು ವಾದ ಮಾಡ್ತಿದ್ದಾರೆ, ಲೋಕಾಯುಕ್ತ ತನಿಖೆಗೆ ಕೊಟ್ಟಿರುವ ರಾಜ್ಯ ಸರ್ಕಾರದ ಆದೇಶಕ್ಕೆ ಸ್ಟೇ ಕೊಡಿ ಅಂತ. ರಾಜ್ಯ ಸರ್ಕಾರ ಆದೇಶ ಮಾಡ್ತಾ ಇದೆ, CBI ನಾವು ನಿರ್ಧಾರ ತೆಗೆದುಕೊಂಡ ನಂತರವೂ ತನಿಖೆ ನಡೆಸ್ತಾ ಇದೆ, ಅದಕ್ಕೆ ಸ್ಟೇ ಕೊಡಿ ಅಂತ ರಾಜ್ಯ ಸರ್ಕಾರದ ವಾದ. ಈ ಮಧ್ಯದಲ್ಲಿ ಇನ್ನೊಂದು ಅರ್ಜಿ ಕೂಡ ಇತ್ತು ಇವತ್ತು. ಬಸನಗೌಡ ಪಾಟೀಲ್ ಯತ್ನಾಳರು ಅವರೊಂದು ಅರ್ಜಿ ಹಾಕ್ಕೊಂಡಿದ್ರು. ಕ್ಯಾಬಿನೆಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿರ್ಧಾರ ತಗೊಂಡಿದ್ದೇ ಅಕ್ರಮ, ಆ ನಿರ್ಧಾರಕ್ಕೆ ಸ್ಟೇ ಕೊಡಿ ಅಂತ. ಇಂಟ್ರೆಸ್ಟಿಂಗು. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತರ ಪೀಠದ ಎದುರು ವಿಚಾರಣೆಗೆ ಬಂತು. ವರ್ಬಾಟಿಮ್ ಹೇಳ್ತೀನಿ ಏನೇನಾಯಿತು ಅಂತ, ಆಮೇಲೆ ವಿವರಗಳನ್ನು ನೋಡೋಣಂತೆ. ಪ್ರಸನ್ನ ಕುಮಾರ್ ಬಂದರು ಮೊದಲು, CBI ಪರ ವಕೀಲರು. ಈಗಾಗಲೇ CBI FIR ದಾಖಲಿಸ್ಕೊಂಡು ತನಿಖೆ ಮಾಡ್ತಾ ಇದೆ, ಇನ್ನೊಂದು FIR ದಾಖಲಿಸೋದಕ್ಕಾಗೋದಿಲ್ಲ. ಇನ್ನೊಂದು FIR ಅಂದರೆ ಲೋಕಾಯುಕ್ತರು ಒಂದು FIR ಆಗಿದೆ ರೀ, ಒಂದು ಕ್ರೈಮ್ಗೆ ಒಂದು FIR, ಇನ್ನೊಂದು ಹೆಂಗೆ ದಾಖಲಿಸ್ತಾರೆ? ಆದ್ದರಿಂದ CBI ತನಿಖೆ ಮಾಡೋದಕ್ಕಾಗೋದಿಲ್ಲ ಅಂತ ಪ್ರಸನ್ನ ಕುಮಾರ್ ಅವರು ವಾದ ಮಾಡಿದ್ರು. ಆವಾಗ ಕೃಷ್ಣ ದೀಕ್ಷಿತರು ಅಡ್ವೊಕೇಟ್ ಜನರಲ್ ಬರಲಿ ಅಂಥೇಳಿ ಸ್ವಲ್ಪ ಹೊತ್ತು ವಿಚಾರಣೆಯನ್ನು ಮುಂದಕ್ಕೆ ಹಾಕಿದ್ರು. ಆವಾಗ ಯತ್ನಾಳರು, ಬಸನಗೌಡ ಪಾಟೀಲ್ ಯತ್ನಾಳರ ಅರ್ಜಿ ವಿಷಯ ಬಂತು. ಅಲ್ಲೊಂದು ಲೋಕಲ್ ಸ್ಟ್ಯಾಂಡ್ ಐ ಅಂತಿರುತ್ತೆ. ಈಗ ನಾನು ಏನೋ ಒಂದು ಪ್ರಶ್ನೆ ಮಾಡ್ಕೊಂಡು ಕೋರ್ಟಿಗೆ ಹೋಗ್ತೀನಿ ಅಂದರೆ ಇದಕ್ಕೂ ನಿನಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಇದರಿಂದ ನನಗೆ ತೊಂದರೆ ಆಗ್ತಾ ಇದೆ, ನಾನು ಅರ್ಜಿ ಹಾಕ್ಕೊಳ್ಳೋದಕ್ಕೆ ಸರ್ವತಂತ್ರ ಸ್ವತಂತ್ರ. ನನ್ನ ಮೂಲಭೂತ ಹಕ್ಕುಗಳ ಹರಣ ಆಗ್ತಾ ಇದೆ, ಅರ್ಜಿ ಹಾಕ್ಕೊಳ್ಳೋದಕ್ಕೆ ಸರ್ವತಂತ್ರ ಸ್ವತಂತ್ರ. ಇಲ್ಲಿ ಅದಕ್ಕೆ ಲೋಕಲ್ ಸ್ಟ್ಯಾಂಡ್ ಐ ಅಂತಾರೆ. ಇದಕ್ಕೆ ಲೋಕಲ್ ಸ್ಟ್ಯಾಂಡ್ ಐ ಏನು ಅಂತ ನ್ಯಾಯಮೂರ್ತಿಗಳು ಕೇಳಿದ್ರು. ಕ್ಯಾಬಿನೆಟ್ ಆದೇಶ ಪ್ರಶ್ನಿಸುವ ಅಧಿಕಾರ ಯತ್ನಾಳರಿಗೆ ಏನಿದೆ? ಕ್ಯಾಬಿನೆಟ್ ಆದೇಶ ಆಗಿದೆ ಒಂದು, ಅದರಿಂದ ಯತ್ನಾಳರಿಗೇನೋ ಅವರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗಿದೆಯಾ, ಅಥವಾ ಕ್ಯಾಬಿನೆಟ್ ಆದೇಶದಿಂದ ಯತ್ನಾಳರಿಗೇನಾದ್ರು ಸಮಸ್ಯೆ ಆಗ್ತಾ ಇದೆಯಾ? ಹೆಂಗೆ ಪ್ರಶ್ನೆ ಮಾಡ್ತಾರೆ, ಯಾಕೆ ಪ್ರಶ್ನೆ ಮಾಡ್ತಾರೆ? ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಲೋಕಲ್ ಸ್ಟ್ಯಾಂಡ್ ಇದೆಯಾ? ಯಾವ ಕಾನೂನಿನ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತ ನ್ಯಾಯಮೂರ್ತಿಗಳು ಕೇಳಿದ್ರು. ದಳವಾಯಿ ಅಂತ ಯತ್ನಾಳರ ಪರ ವಕೀಲರು ಹಾಜರಾಗಿದ್ದರು. ಉಪಮುಖ್ಯಮಂತ್ರಿಗಳನ್ನು ರಕ್ಷಿಸೋದಕ್ಕೆ ಕ್ಯಾಬಿನೆಟ್ ನಿರ್ಧಾರ ಮಾಡಿರೋದು. ಅದು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ನಂತರ, ಅಂದರೆ ಟೆಕ್ನಿಕಲಿ ಅವತ್ತು ಕ್ಯಾಬಿನೆಟ್ ನಿರ್ಧಾರ ಆದ ದಿವಸ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಇರಲಿಲ್ಲ, ಆದರೆ ಆ ಕ್ಯಾಬಿನೆಟ್ನ ಸದಸ್ಯರು ಅವರು. ಆದ್ದರಿಂದ ಕ್ಯಾಬಿನೆಟ್ನ ನಿರ್ಧಾರ ಕಾನೂನು ಬಾಹಿರ ಆಗುತ್ತೆ ಅಂತ ಹೇಳಿದ್ರು. ಆವಾಗ ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ಅವರು, ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಅವರು ಹೇಳ್ತಾರೆ, ಕ್ಯಾಬಿನೆಟ್ ಆದೇಶ ಪ್ರಶ್ನಿಸುವ ಅಧಿಕಾರ ಯತ್ನಾಳರಿಗೆ ಇಲ್ಲ, ರಾಜಕೀಯ ದುರುದ್ದೇಶದಿಂದ ಈ ಅರ್ಜಿ ಸಲ್ಲಿಸಿದ್ದಾರೆ, ಅರ್ಜಿದಾರರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದೀವಿ ನಾವು, ಮಾನನಷ್ಟ ಮೊಕದ್ದಮೆ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಅಂದರೆ ನಾವು ಇವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಿದ್ದೀವಿ, ಅದಕ್ಕೆ ಇವರು
ಕ್ಯಾಬಿನೆಟ್ ನಿರ್ಧಾರ ಕಾನೂನಿಗೆ ವಿರುದ್ಧ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ ಅಂತ ಇವರು ವಾದ ಮಾಡಿದ್ದು ಶಶಿಕಿರಣ್ ಶೆಟ್ಟಿ. ದುರುದ್ದೇಶದಿಂದ ಸಲ್ಲಿಸಿರುವ ಯತ್ನಾಳರ ಅರ್ಜಿ ಅದನ್ನು ವಜಾ ಮಾಡಬೇಕು, ಜೊತೆಗೆ CBI ತನಿಖೆಗೂ ಸ್ಟೇ ಕೊಡಿ ಅಂತ ವಾದ ಮಾಡಿದ್ರು ಶಶಿಕಿರಣ್ ಶೆಟ್ಟಿ, ಅಡ್ವೊಕೇಟ್ ಜನರಲ್ ಅವರು. ಈ ಮಾನನಷ್ಟ ಮೊಕದ್ದಮೆ ಹಾಕ್ಕೊಂಡಿದ್ದೀವಿ ಅನ್ನೋದಿದೆಯಲ್ಲ, ಅದೊಂದು ಇಂಟ್ರೆಸ್ಟಿಂಗ್ ಇದೆ. 2019ರಲ್ಲಿ ಅವಾಗಿನ್ನೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇತ್ತು. ಆವಾಗ ಯತ್ನಾಳರು ವಿಜಯಪುರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರಂತೆ, ಏನು ನನ್ನ ಮೇಲಿನ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಬಿಡಿ, ಒಂದಷ್ಟು ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ನಾನು ಬಂದುಬಿಡ್ತೀನಿ, ಆ ಸರ್ಕಾರ ಬೀಳಿಸಿ ನಿಮ್ಮ ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡ್ತೀನಿ ಅನ್ನೋ ಥರದ್ದು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೆ ಯತ್ನಾಳರು. ಅಂದರೆ ಕಾಂಗ್ರೆಸ್ಸಿಗೆ DK ಶಿವಕುಮಾರರ ಬದ್ಧತೆಯನ್ನೇ ಪ್ರಶ್ನಿಸುವಂಥ ಹೇಳಿಕೆ ಕೊಟ್ಟುಬಿಟ್ಟಿದ್ರಂತೆ. ಅದರ ವಿರುದ್ಧ 204 ಕೋಟಿ ರೂಪಾಯಿಗೆ DK ಶಿವಕುಮಾರು ಯತ್ನಾಳರ ಮೇಲೊಂದು ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ, ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಕನಕಪುರದಲ್ಲಿ. ಅದನ್ನು ಮೆನ್ಷನ್ ಮಾಡಿದರು, ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ, ಅದಕ್ಕೆ ಇವರು ನಮ್ಮ ಮೇಲೆ ಬಂದಿದ್ದಾರೆ ಈಗ ಅಂತ. ನ್ಯಾಯಮೂರ್ತಿ ಕೃಷ್ಣ, ಅದಾಯಿತು, ಅಲ್ಲಿಗೆ ಆ ವಿಷಯ ಬಂತು. ಕೃಷ್ಣ ದೀಕ್ಷಿತರು ಇನ್ನೊಂದು ಪ್ರಶ್ನೆ ಕೇಳಿದರು, CBIಗೆ ಸರ್ಕಾರದ ಆದೇಶ ಪ್ರಶ್ನಿಸುವ ಲೋಕಲ್ ಸ್ಟ್ಯಾಂಡೈ ಇದೆಯಾ? ಹಂಗಿದ್ರೆ ಏನೋ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಿದೆ, ಕ್ಯಾಬಿನೆಟ್ ಡಿಸಿಷನನ್ನು ಅಂದರೆ ರಾಜ್ಯ ಸರ್ಕಾರದ ನಿರ್ಧಾರ, ಅದು ರಾಜ್ಯ ಸರ್ಕಾರದ ನಿರ್ಧಾರವನ್ನು CBI ಪ್ರಶ್ನೆ ಮಾಡಬಹುದಾ, ಅದಕ್ಕೆ ಅವಕಾಶ ಇದೆಯಾ ಅಂತ. CBI ಪರ ವಕೀಲರ ಪ್ರಸನ್ನ ಕುಮಾರ್ ಹೇಳಿದ್ರು, ವರ್ಗಾವಣೆ ಮಾಡಿರುವುದನ್ನು ಪ್ರಶ್ನಿಸುವ ಅಧಿಕಾರ CBIಗಿದೆ. ಅಂದರೆ ಕೇಸನ್ನು CBIನಿಂದ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನಿಸುವ ಅಧಿಕಾರ CBIಗಿದೆ. ತನಿಖೆಗೆ ಅನುಮತಿ ಹಿಂದೆ ಪಡೆಯುವ ಅಧಿಕಾರ ಕ್ಯಾಬಿನೆಟ್ಟಿಗೆ ಇಲ್ಲ. ಲೋಕಾಯುಕ್ತ ಪೊಲೀಸರು ತನಿಖಾ ಪ್ರಕ್ರಿಯೆಗೆ ತಡೆ ಕೊಡಬೇಕು. ಲೋಕಾಯುಕ್ತ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ಟೇ ಕೊಡಿ ಅಂತ. ಅದಕ್ಕೆ AG ಶಶಿಕಿರಣ್ ಶೆಟ್ಟಿ ಅವರು, ನಾವು ಆಕ್ಷೇಪಣೆಗಳನ್ನು ಸಲ್ಲಿಸ್ತೀವಿ, ಅಂದರೆ CBIನವ್ರು ಏನು ವಾದ ಮಾಡಿದಾರಲ್ಲ ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕು, ದಾಖಲೆಗಳ ಸಮೇತ ಅಬ್ಜೆಕ್ಷನ್ ಹಾಕ್ತೀವಿ, ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ, ಜೊತೆಗೆ ಅಲ್ಲಿ ತನಕ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಿ ಅಂತ, CBIನವ್ರು ತನಿಖೆ ಮಾಡಬೇಡಿ ಅಲ್ಲಿ ತನಕ ಅಂತ ಒಂದು ಸ್ಟೇ ಕೊಡಿ ಅಂತ AG ಶಶಿಕಿರಣ್ ಶೆಟ್ಟಿ ಅವರು ಕೇಳಿದ್ರು. ಇಷ್ಟೆಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿಕೊಂಡಂಥ ಮಾನ್ಯ ನ್ಯಾಯಮೂರ್ತಿಗಳಾದ ಕೃಷ್ಣ ದೀಕ್ಷಿತರು ಒಂದು ರೂಲಿಂಗ್ ಕೊಟ್ಟರು. ಏನಂತ, ಚೀಫ್ ಜಸ್ಟಿಸ್ ಇದರ ಬಗ್ಗೆ ನಿರ್ಧಾರ ಮಾಡಲಿ. ಅಂದರೆ ಸಂವಿಧಾನಾತ್ಮಕವಾದಂಥ ಪ್ರಶ್ನೆಗಳು ಹೇಳ್ತವೆ ಇಲ್ಲಿ. CBIಗೆ ಒಂದು ಸಲ ಅನುಮತಿ ಕೊಟ್ಟ ಮೇಲೆ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಬರುತ್ತೋ ಇಲ್ವೋ, ಕ್ಯಾಬಿನೆಟ್ ಅಂಥ ನಿರ್ಧಾರ ತಗೋಬಹುದಾ, ಆ ನಿರ್ಧಾರದಲ್ಲಿ ಸ್ವಜನ ಪಕ್ಷಪಾತ ಇದ್ದರೆ, ನಮ್ಮ ಪಕ್ಷದವನು ನಮ್ಮವನು ಏನೋ ಹೆಲ್ಪ್ ಮಾಡೋಣ ಅನ್ನೋ ಥರ ಇದ್ದರೆ ಹಂಗಿದ್ದಾಗ ಏನು ಮಾಡಬೇಕು, ಇವೆಲ್ಲ ಸಂವಿಧಾನಾತ್ಮಕ ಪ್ರಶ್ನೆಗಳು ಬರ್ತವೆ. ಆದ್ದರಿಂದ ಕೃಷ್ಣ ದೀಕ್ಷಿತರಿಗೆ ಅನಿಸಿರ್ಬೇಕು, ಅದಕ್ಕೆ ನಾನೊಬ್ಬ ಜಡ್ಜ್ಮೆಂಟ್ ಕೊಟ್ಟರೆ ಅಂತಿಮವಾಗಿ ಟು ಜಡ್ಜ್ ಬೆಂಚಿಗೆ ಹೋಗ್ತಾರೆ ಇವರು. ಅದಕ್ಕೆ ಮುಖ್ಯ ನ್ಯಾಯಮೂರ್ತಿಗಳು ನಿರ್ಧಾರ ಮಾಡಲಿ. ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಯಾರ್ಯಾರು ಇರಬೇಕು, ಎಷ್ಟು ಜನ ಇರಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡಲಿ. ಎಲ್ಲ ದಾಖಲೆಗಳನ್ನು ತಗೊಂಡು ಹೋಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ಕೊಟ್ಟುಬಿಡಿ, ಅಲ್ಲಿ ನಿರ್ಧಾರ ಆಗಲಿ ಅಂದರು. ಸಮಯ ಕಡಿಮೆ ಇದೆ, ಕೇಸಿನ ಹಿನ್ನೆಲೆ ಎಲ್ಲ ನಿಮಗೂ ಗೊತ್ತಿರುವಂಥದ್ದೇ. 2020ರಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ, ತನಿಖೆ ನಡೆಯುತ್ತೆ. 44% ಹೆಚ್ಚಿಗೆ ಆದಾಯ ಇತ್ತು ಅಂತಂದರೆ 2013ರಿಂದ 2018 ತನಕ ಕಾಂಗ್ರೆಸ್ ಸರ್ಕಾರ ಏನಿತ್ತು, ಆ ಸರ್ಕಾರದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮಂತ್ರಿಗಳಾಗಿರ್ತಾರೆ. ಆ ಟೈಮ್ನಲ್ಲಿ DK ಶಿವಕುಮಾರ್ ಅವರ ಆಸ್ತಿ 74 ಕೋಟಿ ಇದ್ದಂಥದ್ದು, 33 ಕೋಟಿ ಇದ್ದಂಥದ್ದು 162 ಕೋಟಿ ಆಗಿತ್ತು ಅನ್ನುವಂಥದ್ದು ಕೇಸಿದು. ವಿವರಗಳೆಲ್ಲ ಗೊತ್ತಿದ್ದಾವೆ. DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನು? ರಾಜಕೀಯ ನಡೀತಾ ಇದೆ, ಕಾಲಚಕ್ರ ತಿರುಗ್ತಾ ಇದೆ, ನಾವು ನೋಡ್ತೀವಿ ಅಂದರು. ಕೇಸ್ ಈಗಾಗಲೇ ವಿಡ್ರಾ ಮಾಡಿದರು, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ನನ್ನ ಹೆಸರಿಗೆ, ಅಂದರೆ DK ಶಿವಕುಮಾರ್ ಅವರು ಜೈ ಹಿಂದ್ ಚಾನಲ್ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಇದು ಅಕ್ರಮ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. ನನಗೂ ವಿಚಾರ ಗೊತ್ತಾಯಿತು, ಅವರು ಕ್ವಶನ್ ಮಾಡೋಕ್ಕೆ ಅವ್ರಿಗೆಲ್ಲ ಥರದ ಹಕ್ಕು ಇದೆ. ರಾಜಕೀಯ ನಡೀತಾ ಇದೆ, ಏನು ಮಾಡೋಕ್ಕಾಗಲ್ಲ. ನಾನು ನಂಬಿರೋಂಥ ಭಗವಂತನ ಮೇಲೆ, ನ್ಯಾಯಾಲಯದ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೂ ನಂಬಿಕೆ ಇದೆ. ಕೆಲವು ಅಧಿಕಾರಿಗಳು ಪಾಪ ರಾಜಕಾರಣ ಮಾಡ್ತಾ ಇದ್ದಾರೆ, ಮಾಡಲಿ, ಟೈಮ್ ಬರ್ತದೆ, ಕಾಲ ಚಕ್ರ ತಿರ್ತದೆ. ನನಗೂ ವಿಚಾರ ಗೊತ್ತಾಯಿತು, ಸರ್ಕಾರ ವಿಡ್ರಾ ಮಾಡಿದೆ. ಆದರೂ ಕೂಡ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅವ್ರು ಏನು ಬೇಕಾದ್ರೆ ಎಲ್ಲ ದಾಖಲೆಗಳು ಅವ್ರ ಹತ್ರ ಇದೆ, ಅವ್ರ ಹಿಂದೆ ಒಂದು ದಾಖಲೆ ಏನಿಲ್ಲ. ಬಟ್ ಈ ಕೇಸಲ್ಲಿ ಈಗಾಗಲೇ ಗೌರ್ಮೆಂಟು
ಏನು ಪರ್ಮಿಷನ್ ಕೊಟ್ಟಿದ್ದು ಅದನ್ನು ವಿಡ್ರಾ ಮಾಡಿದೆ. ಆ ಪ್ರಕಾರ ಎಲ್ಲ ದಾಖಲೆಗಳು ಕೂಡ ಈಗ ಅವರು ಲೋಕಾಯುಕ್ತಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನನಗೆ ಕಾನೂನಿನ ಜ್ಞಾನ. ನಾನೇನು ಲಾಯರ್ ಅಲ್ಲ, ಆದರೂ ಕೂಡ ನನ್ನ ಕಾನೂನಿನ ಅರಿವಿನಲ್ಲಿ ನನಗೆ ಅರಿವಾಗ್ತದೆ. ನಾನೆಲ್ಲ ಲೋಕಾಯುಕ್ತಕ್ಕೆ ಕೊಡಬೇಕು ಅಂತ ನನ್ನ ಲೆಕ್ಕಾಚಾರ. ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಭಾಳ ದೊಡ್ಡ ದೊಡ್ಡ ಜನ ಇದ್ದಾರೆ. ನನಗೆಲ್ಲ ಗೊತ್ತಿದೆ, ನನಗೇನು ಗೊತ್ತಿಲ್ಲ ಅಂತ ಏನಿಲ್ಲ. ಅವ್ರೇನು ಬೇಕಾದ್ರೂ ಮಾಡಲಿ, ನನಗೆ ರಾಜಕೀಯವಾಗಿ ಮುಗಿಸ್ಬೇಕು, ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.